ಮೀನ್ ಹಿಡಿತಾ ಇದ್ದ ಇಬ್ಬರಿಗೆ ಕೆರೆನಲ್ಲಿ ಒಂದು ಬ್ಯಾರಲ್ ಸಿಗುತ್ತೆ. ಶಾಕಿಂಗ್ಲಿ ಅದ್ರೊಳಗಡೆ ಒಂದು ಅಸ್ಥಿ ಪಂಜರ ಇದೆ. ಫಾರೆನ್ಸಿಕ್ ಡಾಕ್ಟರ್ ಆಗಿರೋ ಚಿತ್ರದ ಹೀರೋಯಿನ್ ಹೇಗೆ ಈ ಮಿಸ್ಟ್ರಿನ ಸಾಲ್ವ್ ಮಾಡ್ತಾರೆ ಅನ್ನೋದೇ ಪೂರ್ತಿ ಕತೆ. ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಟ್ವಿಸ್ಟ್ ಇದೆಯಲ್ಲ, ಅದನ್ನ ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದ ಹಾಗೆ ಚಿತ್ರದ ಹೆಸರು ಹಂಟ್. ರೀಸೆಂಟ್ಲಿ ತೆರೆ ಕಂಡಿದ್ದ ಮಲಯಾಳಂ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಹುಡುಗನಿಗೆ ಪೊಲೀಸ್ನವರು ಟಾರ್ಚರ್ ಮಾಡಿರೋದ್ರಿಂದ ಏಟ್ ತಡೆಯೋಕಾಗದೆ ತೀರ್ ಹೋಗಿದ್ದಾನೆ. ಈಗ ಆ ಹುಡುಗನ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಇವರೇ ಚಿತ್ರದ ಹೀರೋಯಿನ್ ಕೀರ್ತಿ. ಫಾರೆನ್ಸಿಕ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಹೆಸರು ಪೊಟ್ಟಿ. ಇವರೇ ಕೀರ್ತಿ ಅವ್ರ ಪ್ರಿನ್ಸಿಪಾಲ್. ಸೊ ಈಗ ಇವರಿಬ್ರು ಸೇರಿ ಆ ಹುಡುಗನ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಆ ಹುಡುಗನ್ಗೆ ಹೊಡೆದು ಸಾಯಿಸಿದ ಪೊಲೀಸ್ ಆಫೀಸರ್ ಡಾಕ್ಟರ್ ಏನೋ ಗೊತ್ತಿಲ್ಲದೆ ತಪ್ಪಾಗೋಯ್ತು, ಹೇಗಾದ್ರೂ ನನ್ ಫೇವರ್ ಆಗಿ ರಿಪೋರ್ಟ್ ಕೊಡಿ ಅಂತ. ಆದ್ರೆ ಕೀರ್ತಿ ಹಾಗೂ ಪೊಟ್ಟಿ ಒಪ್ಪೋದಿಲ್ಲ. ಕೀರ್ತಿ ಈಗ PG ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಡಾಕ್ಟರ್ ಪೊಟ್ಟಿ ಒಂದು ಮೀಟಿಂಗ್ ಮಾಡ್ತಾರೆ. ಸದ್ಯದಲ್ಲೇ ಸೆಮಿನಾರ್ ನಡೆಯುತ್ತೆ. ಅದರಲ್ಲಿ ಫೇಮಸ್ ಪ್ಯಾರಾಸೈಕಾಲಜಿಸ್ಟ್ ಡಾಕ್ಟರ್ ಪದ್ಮನಾಭನ್ ಅವರು ಇಲ್ಲಿಗೆ ಬರ್ತಾರೆ. ಅವ್ರು ಹೇಳೋ ವಿಷಯ ನಮ್ಗೆ ಹೊಸದಾಗಿರುತ್ತೆ. ನಮ್ಗೆ ಈ ಅವಕಾಶ ಮಾಡಿಕೊಟ್ಟಿರೋದು ಡಾಕ್ಟರ್ ರೆಬೆಕಾ ಅಂತ. ಆಕ್ಚುಲಿ ಇವರು ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಿದ್ದಾರಲ್ವಾ, ಅದು ಈ ಡಾಕ್ಟರ್ ಶಾಜಿ ಅನ್ನೋ ವ್ಯಕ್ತಿಗೆ ಇಷ್ಟ ಆಗ್ತಿಲ್ಲ. ಕೀರ್ತಿ ಕೂಡ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದಾರೆ. ಡಾಕ್ಟರ್ ಶಾಜಿ ಹೇಳೋ ಪ್ರಕಾರ, ಸರ್ ನಾವೆಲ್ಲ ಡಾಕ್ಟರ್ಸ್, ನಮ್ಗೆ ಮೆಡಿಸಿನ್ ಮೇಲೆ ನಂಬಿಕೆ ಇದೆ. ಹೀಗಿರುವಾಗ ಪ್ಯಾರಾಸೈಕಾಲಜಿಸ್ಟ್ ದೆವ್ವ ಭೂತ ಅಂತೆಲ್ಲ ಕತೆ ಹೇಳೋದಕ್ ಶುರು ಮಾಡ್ತಾರೆ. ಇದೆಲ್ಲ ನಮ್ಗೆ ಬೇಕಾ ಅಂತ. ಕೀರ್ತಿ ಹೇಳ್ತಾರೆ, ಪ್ಯಾರಾಸೈಕಾಲಜಿ ಅನ್ನೋದು ಒಂದು ಸ್ಯೂಡೋ ಸೈನ್ಸ್, ಅದನ್ನ ಎಂಕರೇಜ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ. ಆಗ ಡಾಕ್ಟರ್ ರೆಬೆಕಾ, ಪ್ಯಾರಾಸೈಕಾಲಜಿ ಅನ್ನೋದು ಕೇವಲ ಭೂತ ಪ್ರೇತದ ಕತೆ ಅಲ್ಲ, ಅದರಲ್ಲಿ ತಿಳ್ಕೊಳ್ಳೋದು ತುಂಬಾನೇ ಇದೆ. ಅದೆಲ್ಲ ಇರ್ಲಿ, ಈ ಮೀಟಿಂಗ್ ನಲ್ಲಿ PG ಸ್ಟೂಡೆಂಟ್ ಗೆಲ್ಲ ಏನ್ ಕೆಲ್ಸ ಅಂತ. ಸೊ ರೆಬೆಕಾ ಹೀಗೆ ಹೇಳಿದ್ರಿಂದ ಡಾಕ್ಟರ್ ಪೊಟ್ಟಿ ಕೀರ್ತಿನ ಅಲ್ಲಿಂದ ಕಳಿಸ್ಬಿಡ್ತಾರೆ. ನೆಕ್ಸ್ಟ್ ಪದ್ಮನಾಭನ್ ಬರ್ತಾರೆ. ಪ್ಯಾರಾಸೈಕಾಲಜಿ ಬಗ್ಗೆ ನಂಬಿಕೆ ಇಲ್ದೇ ಇರೋರು ಯಾರಾದ್ರೂ ಇದ್ರೆ ಕೈ ಎತ್ತಿ. ಕೀರ್ತಿ ಮಾತ್ರ ಕೈ ಎತ್ತಾರೆ. ಪದ್ಮನಾಭನ್ ಕೀರ್ತಿ ಅವ್ರನ್ನ ಸ್ಟೇಜ್ ಮೇಲೆ ಕರೀತಾರೆ. ನಿಮ್ಮಲ್ಲಿ ತುಂಬಾ ಜನರಿಗೆ ಪ್ಯಾರಾಸೈಕಾಲಜಿ ಮೇಲೆ ನಂಬಿಕೆ ಇಲ್ಲ. ಡಾಕ್ಟರ್ ಕೀರ್ತಿ ಅದನ್ನ ಓಪನ್ ಆಗಿ ಒಪ್ಕೊಂಡಿದ್ದಾರೆ. ಆದ್ರೆ ನೀವು ಅದನ್ನ ಹೇಳೋದಕ್ಕೆ ಹಿಂಜರಿತಾ ಇದ್ದೀರಾ. ಫಸ್ಟ್ ಕೀರ್ತಿ ಅನ್ಕಾನ್ಶಿಯಸ್ ಆಗೋ ತರ ಮಾಡ್ತಾರೆ. ಮತ್ತೆ ಎಚ್ಚರಿಕೆ ಆದಾಗ ಕಣ್ ಮುಚ್ಚೋದಕ್ಕೆ ಹೇಳ್ತಾರೆ. ಈಗ ಅಲ್ಲಿದ್ದವ್ರಿಗೆ ಒಂದು ಪೇಂಟಿಂಗ್ ನ ತೋರಿಸ್ತಾರೆ. ಕೆಲವು ನಿಮಿಷಗಳ ನಂತರ ಕೀರ್ತಿನ ಎಪ್ಸಿ, ನೀವು ಕಣ್ ಮುಚ್ಚಿದಾಗ ಏನ್ ಕಾಣಿಸ್ತು? ಕೀರ್ತಿ ಹೇಳೋ ಪ್ರಕಾರ ಕೆರೆ, ಒಂದು ಮರ, ದೋಣಿಯಲ್ಲಿ ಇಬ್ರು. ಇಟ್ಸ್ ಸೋ ಕ್ಲೌಡಿ ಡಾಕ್ಟರ್. ಈಗ ಕಣ್ಣಿಗೆ ಕಟ್ಟಿದ ಬಟ್ಟೆ ಬಿಚ್ಚಿ ಆ ಪೇಂಟಿಂಗ್ ತೋರಿಸ್ತಾರೆ. ಅದನ್ನ ನೋಡಿ ಕೀರ್ತಿ ಹಾಗೂ ಅಲ್ಲಿದ್ದ ಎಲ್ಲರಿಗೂ ಶಾಕ್ ಆಗುತ್ತೆ. ಯಾಕಂದ್ರೆ ಇವರು ಕಣ್ ಮುಚ್ಚಿದಾಗ ಏನ್ ಕಂಡಿತ್ತೋ ಅದಕ್ಕೆ ಮ್ಯಾಚ್ ಆಗೋ ತರನೇ ಆ ಪೇಂಟಿಂಗ್ ಇದೆ. ಕಟ್ ಮಾಡಿದ್ರೆ ಇಬ್ರು ಮೀನ್ ಹಿಡಿತಾ ಇದ್ದಾರೆ. ಆಗ ಬಲೆ ಸಿಗಾಕೊಂಡಿದೆ. ನೀರಲ್ಲಿಳಿದು ಚೆಕ್ ಮಾಡಿದಾಗ ಒಂದು ಬ್ಯಾರಲ್ ಸಿಗುತ್ತೆ. ಅದನ್ನ ದಡಕ್ಕೆ ಎಳ್ಕೊಂಡು ಬರ್ತಾರೆ. ಆ ಬ್ಯಾರಲ್ ನಲ್ಲಿ ಕಾಂಕ್ರೀಟ್ ತುಂಬಿದೆ. ಸ್ವಲ್ಪ ಹೊತ್ತಲ್ಲೇ ಬ್ಯಾರಲ್ ಸಿಕ್ಕಿದ್ದ ಜಾಗಕ್ಕೆ ಮೀಡಿಯಾ ಹಾಗೂ ಪೊಲೀಸ್ನವರು ಬರ್ತಾರೆ. ಮೀನ್ ಹಿಡಿಯೋರ್ನ ವಿಚಾರಣೆ ಮಾಡಿದಾಗ ಆ ಬ್ಯಾರಲ್ ಹೇಗೆ ಸಿಕ್ತು ಅನ್ನೋದನ್ನ ಹೇಳ್ತಾರೆ. ಶಾಕಿಂಗ್ಲಿ ಆ ಬ್ಯಾರಲ್ ಒಳಗಡೆ ಅಸ್ಥಿ ಪಂಜರ ಇದೆ. ಸ್ಪಾಟ್ ಗೆ ಬಂದ ಕೀರ್ತಿ ಅಂಡ್ ಟೀಮ್ ಆ ಅಸ್ಥಿ ಪಂಜರನ ಎಕ್ಸಾಮಿನ್ ಮಾಡೋಕೆ ಶುರು ಮಾಡ್ತಾರೆ. ಮೂಳೆಗಳ ಜೊತೆಗೆ ಒಂದು ಬಾಲ್ ಸಿಗುತ್ತೆ. ಕೀರ್ತಿ ಹೇಳ್ತಾರೆ, ಇದೊಂದು ಹುಡುಗಿಯ ಅಸ್ಥಿ ಪಂಜರ. ತೀರ್ ಹೋಗಿ 4 ವರ್ಷ ಆಗಿದೆ ಅನ್ಸುತ್ತೆ. ಕೊಲೆ ಆಗುವಾಗ ಈ ಹುಡುಗಿಗೆ 24ರಿಂದ 25 ವರ್ಷ ಆಗಿರ್ಬೋದು. ತಲೆಬುರುಡೆಯ ಹಿಂಭಾಗದಲ್ಲಿ ಸಣ್ಣ ಕ್ರ್ಯಾಕ್ ಇದೆ. ಈ ಹುಡುಗಿ ಜೀವಂತವಾಗಿರುವಾಗ್ಲೇ ಬ್ಯಾರಲ್ ಒಳಗಡೆ ಕೂರ್ಸಿ ಕಾಂಕ್ರೀಟ್ ತುಂಬಿದ್ದಾರೆ. ಅಷ್ಟೇ ಅಲ್ಲದೆ ತಲೆಬುರುಡೆ ಬಾಯಲ್ಲಿ ಒಂದು ಟೇಬಲ್ ಟೆನ್ನಿಸ್ ಬಾಲ್ ಸಿಕ್ಕಿದೆ. ಹಾಗೇನೆ 2 ಫಿಂಗರ್ ಪ್ರಿಂಟ್ಸ್ ಕೂಡ ಸಿಕ್ಕಿದೆ, ಒಂದು ಮೇಲ್ ಇನ್ನೊಂದು ಫೀಮೇಲ್. ಸೊ ಇಷ್ಟು ವಿಷಯನ ಪೊಲೀಸ್ನವರಿಗೆ ಹೇಳ್ತಾರೆ. ಈ ಕೇಸ್ ನ ಎಂಕ್ವೈರಿ ಮಾಡ್ತಾ ಇರೋದು ASP ಸಾಯಿರಾಮ್. ನೆಕ್ಸ್ಟ್ ಹೋಮ್ ಮಿನಿಸ್ಟರ್ ಆಗಿರೋ ಮುಲ್ಲಕಲ್ ಶಶಿಧರನ್ ASP ಸಾಯಿರಾಮ್ಗೆ ಈ ಕೇಸ್ ನ ಆದಷ್ಟು ಬೇಗ ಕ್ಲೋಸ್ ಮಾಡಿ, ಎಲೆಕ್ಷನ್ಗೂ ಮುಂಚೆ ಈ ಕೇಸ್ ಸಾಲ್ವ್ ಆಗ್ಬೇಕು ಅಂತ. ಈ ಕಡೆ ಸೆಮಿನಾರ್ ನ ಕೊನೆ ದಿನ. ಈ ಪದ್ಮನಾಭನ್ ಇವ್ರನ್ನೆಲ್ಲ ಕಾಲೇಜಲ್ಲಿರೋ ಹಳೆ ಮಾರ್ಚುರಿ ಕಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ತುಂಬಾ ಜನ ಈ ಕಡೆ ಬರೋದೇ ಇಲ್ವಂತೆ. ಇವರೆಲ್ಲ ಡಾಕ್ಟರ್ಸ್ ಆಗಿದ್ರೂನು ತುಂಬಾ ಜನ ಇಲ್ಲಿಗೆ ಬರೋದಕ್ಕೆ ಹೆದರ್ತಾರೆ. ಈ ವಿಷಯ ಗೊತ್ತಾದ್ಮೇಲೆ ಪದ್ಮನಾಭನ್ ಈ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಅಂತ ಇವ್ರನ್ನ ಕರ್ಕೊಂಡ್ ಬರ್ತಾರೆ. ಇವ್ರ ಹತ್ರ EMF ಮೀಟರ್ ಇದೆ. ಕಾಮನ್ ಆಗಿ ಇದನ್ನ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಯೂಸ್ ಮಾಡ್ತಾರೆ. ಕೀರ್ತಿ ಹೇಳ್ತಾರೆ, ಸರ್ ನೀವೀಗ ಮಾರ್ಚುರಿ ಒಳಗಡೆ ಹೋಗಿ ಇಲ್ಲಿ ದೆವ್ವ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಹೇಗ್ ನಂಬೋದು? ಸರಿ ಹಾಗಾದ್ರೆ ನೀವೇ ಹೋಗಿ. ಕೀರ್ತಿ ಅವ್ರ ಹತ್ರ ಇದ್ದ EMF ಮೀಟರ್ ನ ಈಸ್ಕೊಂಡು ಮಾರ್ಚುರಿ ಒಳಗಡೆ ಹೋಗ್ತಾರೆ. ಸ್ವಲ್ಪ ಭಯ ಶುರುವಾಗುತ್ತೆ. ಒಳಗಡೆ ಹೋದ್ಮೇಲೆ ಒಂದು ಟೇಬಲ್ ಟೆನ್ನಿಸ್ ಬಾಲ್ ಅವ್ರ ಹತ್ರ ಬಂದು ಬೀಳುತ್ತೆ. ಅಷ್ಟೇ ಅಲ್ಲ, ಯಾರೋ ಹತ್ರ ಬರ್ತಿರೋ ಹಾಗೆಲ್ಲ ಫೀಲ್ ಆಗುತ್ತೆ. ಹಾಗೇನೆ ಕೆಲವೊಂದು ಘಟನೆಗಳು ವಿಜುವಲ್ ಆಗಿ ಕಾಣಿಸುತ್ತೆ. ಈಗ EMF ಮೀಟರ್ ನಲ್ಲಿ ಇಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ತೋರಿಸುತ್ತೆ.
ಯಾವ್ದೋ ದೆವ್ವ ಹತ್ರ ಬಂದಂಗೆ ಫೀಲ್ ಆಗಿದ್ರಿಂದ ಕಿರ್ಚ್ಕೊಂಡು ಅಲ್ಲೇ ಬಿದ್ದು ಅನ್ಕಾನ್ಶಿಯಸ್ ಆಗ್ತಾರೆ. ಶಬ್ದ ಕೇಳಿ ಹೊರಗಡೆ ಇದ್ದ ಎಲ್ಲರೂ ಒಳಗಡೆ ಬರ್ತಾರೆ. ಲಕ್ಕಿಲಿ ಕೀರ್ತಿಗೆ ಏನು ತೊಂದ್ರೆ ಆಗಿಲ್ಲ. ಇನ್ನೊಂದು ಕಡೆ ASP ಸಾಯಿರಾಮ್ ಆ ಬ್ಯಾರಲ್ ನಲ್ಲಿ ಸಿಕ್ಕಿದ್ದ ಸೀರಿಯಲ್ ನಂಬರ್ ಹಾಗೇನೆ ಮ್ಯಾನುಫ್ಯಾಕ್ಚರ್ ಡೇಟ್ ಇದ್ರ ಆಧಾರದ ಮೇಲೆ ಎಂಕ್ವೈರಿ ಮಾಡೋದಕ್ ಶುರು ಮಾಡ್ತಾರೆ. ಆ ಕೇಸ್ಗೆ ಏನಾದ್ರೂ ಲೀಡ್ ಸಿಗುತ್ತಾ ಅಂತ. ಆದ್ರೆ ಸದ್ಯಕ್ಕೆ ಯಾವುದೇ ಲೀಡ್ ಸಿಕ್ಕಿಲ್ಲ. ಕೀರ್ತಿ ಇದ್ದಾರಲ್ವಾ, ಅವ್ರಿಗೆ ಒಬ್ಬ ತಮ್ಮ ಇದ್ದ. ಆದ್ರೆ ಈಗ ಅವನು ಜೀವಂತವಾಗಿಲ್ಲ. ಅವನ್ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಹಾಸ್ಟೆಲ್ಗೆ ಹೋಗುವಾಗ ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನ್ಸೋದಕ್ ಶುರು ಆಗುತ್ತೆ. ಹೆದ್ರಿದ್ದ ಕೀರ್ತಿ ಓಡೋಕೆ ಶುರು ಮಾಡ್ತಾರೆ. ಈಗ ರೂಮಿಗೆ ಬಂದಿರೋ ಕೀರ್ತಿಗೆ ತುಂಬಾ ಭಯ ಆಗ್ತಿದೆ. ಆಗ ಡಾಕ್ಟರ್ ಪದ್ಮನಾಭನ್ ಅವರು ಬರ್ದಿದ್ದ ಒಂದು ಬುಕ್ ನ ನೋಡ್ತಾರೆ. ನೆಕ್ಸ್ಟ್ ಡೇನೆ ಅವ್ರನ್ನ ಮೀಟ್ ಆಗಿ ಆ ದಿನ ಮಾರ್ಚುರಿ, ಇವತ್ತು ಅರ್ಲಿ ಮಾರ್ನಿಂಗ್ ಹಾಸ್ಟೆಲ್ಗೆ ಹೋಗೋ ದಾರಿಯಲ್ಲಿ ಯಾರೋ ನನ್ನ ಫಾಲೋ ಮಾಡ್ತಿರೋ ಹಾಗೆಲ್ಲ ಫೀಲ್ ಆಗ್ತಿದೆ. ಅದು ದೆವ್ವನ ಏನು ಅಂತಾನೆ ಗೊತ್ತಿಲ್ಲ ಅಂತ ಪದ್ಮನಾಭನ್ ಹೇಳ್ತಾರೆ. ಮೇ ಬಿ ಸ್ಪಿರಿಟ್ ಅಂದ್ರೆ ದೆವ್ವ ಆಗಿರ್ಬೋದು. ಎಲ್ಲರಿಂದನೂ ಆತ್ಮಗಳ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕಾಗಲ್ಲ. ಬಟ್ ನಿನ್ಗೆ ಆ ಶಕ್ತಿ ಇದೆ ಅನ್ಸುತ್ತೆ. ಅದನ್ನ ಶಾಪ ಅನ್ಕೋಬೇಡ, ಬ್ಲೆಸ್ಸಿಂಗ್ ಅನ್ಕೋ. ಸಿಮಿಲರ್ ಮೈಂಡ್ ಸೆಟ್ ಇರೋರ್ ಜೊತೆನೆ ಆತ್ಮಗಳು ಕಮ್ಯುನಿಕೇಟ್ ಮಾಡೋದಕ್ಕೆ ಇಷ್ಟಪಡುತ್ತೆ. ಇನ್ ಕೇಸ್ ನೀನು ಅನ್ಕೊಂಡಿರೋ ಹಾಗೆ ನಿನ್ನ ಫಾಲೋ ಮಾಡ್ತಿರೋದು ಒಂದು ಆತ್ಮ ಆಗಿದ್ರೆ ಅದು ನಿನ್ ಹತ್ರ ಏನೋ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಅದಕ್ಕೆ ನಿನ್ ಮೇಲೆ ಯಾವುದೇ ಕೋಪ ಇಲ್ಲ ಅನ್ಸುತ್ತೆ. ಇನ್ ಕೇಸ್ ಇದ್ದಿದ್ರೆ ನಿನ್ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡ್ತಿತ್ತು. ಆದ್ರೆ ಆತರ ಇದುವರೆಗೂ ಆಗಿಲ್ಲ ತಾನೆ. ತಗೋ EMF ಮೀಟರ್ ನ ಜೊತೆಲೆ ಇಟ್ಕೋ. ನೆಕ್ಸ್ಟ್ ಟೈಮ್ ಧೈರ್ಯವಾಗಿ ಫೇಸ್ ಮಾಡು. ಯಾರು ಯಾಕೆ ನಿನ್ನ ಫಾಲೋ ಮಾಡ್ತಿದೆ ಅನ್ನೋದನ್ನ ತಿಳ್ಕೋ ಅಂತ. ಅದೇ ದಿನ ರಾತ್ರಿ ಹಾಸ್ಟೆಲ್ ರೂಮ್ ನಲ್ಲಿ ಕೀರ್ತಿ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇರುವಾಗ ಒಂದು ಟೇಬಲ್ ಟೆನ್ನಿಸ್ ಬಾಲ್ ಕಾಲ್ ಹತ್ರ ಬಂದು ಬೀಳುತ್ತೆ. ಆಗ ಸಡನ್ ಆಗಿ ರೂಮ್ ಡೋರ್ ಓಪನ್ ಆಗುತ್ತೆ. ಆ ರೂಮ್ ಪೂರ್ತಿಯಾಗಿ ಡಾರ್ಕ್ ಆಗುತ್ತೆ. ಹೆದ್ರಿದ್ದ ಕೀರ್ತಿ EMF ಮೀಟರ್ ನ ಕೈಯಲ್ಲಿ ಹಿಡ್ಕೋತಾರೆ. ಇಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅನ್ನೋ ತರನೇ ಮೀಟರ್ ನಲ್ಲಿ ತೋರಿಸ್ತಾ ಇದೆ. ಈಗ ಇವ್ರಿಗೆ ತುಂಬಾ ವಿಜುವಲ್ ಕಾಣಿಸುತ್ತೆ. ಈಗ ಕೀರ್ತಿನ ಯಾವ್ದೋ ಆತ್ಮ ಒಂದು ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಹೀಗೆ ಹೋಗ್ತಿರುವಾಗ ಒಂದು ಸಣ್ಣ ಟ್ಯಾಗ್ ಬಿದ್ದಿರೋದ್ನ ನೋಡ್ತಾರೆ. ಕೀರ್ತಿ ಅದನ್ನ ತೆಗಿಯೋಕೆ ಹೋದಾಗ ಆ ಟ್ಯಾಗ್ ಸಡನ್ ಆಗಿ ಮಿಂಚು ಹುಳದ ತರ ಬದಲಾಗಿ ಅದು ಕೀರ್ತಿನ ಅವ್ರ ಸೀನಿಯರ್ ಅಂದ್ರೆ ಪ್ರಿನ್ಸಿಪಲ್ ಆಗಿರೋ ಪೊಟ್ಟಿಯವ್ರ ರೂಮ್ಗೆ ಕರ್ಕೊಂಡು ಹೋಗುತ್ತೆ. ಈಗ ಮಿಂಚು ಹುಳ ಒಂದು ಟ್ರೋಫಿ ಹತ್ರ ಹೋಗುತ್ತೆ. ಕೀರ್ತಿ ಆ ಟ್ರೋಫಿನ ನೋಡ್ತಾರೆ. ಅದ್ರಲ್ಲಿ 2017 ಪಿಂಗ್ ಪಾಂಗ್ ಟೂರ್ನಮೆಂಟ್ ಅಂತ ಬರ್ದಿದೆ. ಈಗ ಏನೋ ಒಂದು ರೀತಿ ವೈಬ್ರೇಷನ್ ಆಗುತ್ತೆ. ನೋಡಿದ್ರೆ ಕೀರ್ತಿ ಅವ್ರ ರೂಮ್ ಅಲ್ಲೇ ಇದ್ದಾರೆ. ಇಷ್ಟೊತ್ತು ಅವರು ಹೋಗಿದ್ದು ಹಾಗೇನೆ ನೋಡಿದ್ದು ಇದೆಲ್ಲ ಒಂದು ಹ್ಯಾಲುಸಿನೇಷನ್ ತರ ಕಂಡಿರುತ್ತೆ. ನೆಕ್ಸ್ಟ್ ಡೇ ಪ್ರಿನ್ಸಿಪಲ್ ರೂಮ್ ನಲ್ಲಿ ಹೋಗಿ ಚೆಕ್ ಮಾಡಿದಾಗ ನಿನ್ನೆ ರಾತ್ರಿ ಹ್ಯಾಲುಸಿನೇಷನ್ ರೂಪದಲ್ಲಿ ಒಂದು ಟ್ರೋಫಿ ಕಂಡಿರುತ್ತೆ ಅಲ್ವಾ, ಸೇಮ್ ಟ್ರೋಫಿ ಇಲ್ಲೂ ಕೂಡ ಇದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ 2017 ನಲ್ಲಿ ಇದೇ ಕಾಲೇಜಲ್ಲಿ ಸ್ಟಡಿ ಮಾಡಿದ್ದ ಸಾರಾ ಅನ್ನೋ ಹುಡುಗಿ ಒಂದು ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಅಲ್ಲಿ ಈ ಟ್ರೋಫಿ ಗೆದ್ದಿದ್ಲು ಅನ್ನೋದು ಗೊತ್ತಾಗುತ್ತೆ. ಹಾಗೇನೆ ನಿನ್ನೆ ರಾತ್ರಿ ಒಂದು ಟ್ಯಾಗ್ ಬಿದ್ದಿರೋದನ್ನ ನೋಡಿದ್ರು ಅಲ್ವಾ, ಅದರಲ್ಲಿ ಕೇಸ್ ನಂಬರ್ ಮೆನ್ಷನ್ ಆಗಿತ್ತು. ಸೊ ಆ ನಂಬರ್ ನ ಸರ್ಚ್ ಮಾಡಿದಾಗ ಆ ದಿನ ಕೆರೆನಲ್ಲಿ ಸಿಕ್ಕಿದ್ದ ಬ್ಯಾರೆಲ್ ನಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿತ್ತು ಅಲ್ವಾ. ಆ ಕೇಸ್ಗೆ ಸಂಬಂಧಪಟ್ಟ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಇದ್ರ ಪ್ರಕಾರ ನೋಡಿದ್ರೆ ಕೀರ್ತಿನ ಫಾಲೋ ಮಾಡ್ತಿರೋ ಆತ್ಮ ಹಾಗೂ ಈ ಕೇಸ್ಗೆ ಏನೋ ಲಿಂಕ್ ಇದೆ ಅನ್ನೋದ್ನ ಕೀರ್ತಿಗೆ ಗೊತ್ತು ಮಾಡಿಸೋದಕ್ಕೋಸ್ಕರನೇ ಆ ಮಿಂಚು ಹುಳ ಆ ಟ್ರೋಫಿ ಹತ್ರ ಕರ್ಕೊಂಡು ಹೋಗಿದೆ ಅನ್ನೋದು ಕೀರ್ತಿಗೆ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಕೀರ್ತಿ, ಸಾರಾ ಹಾಗೇನೆ ಈ ಬ್ಯಾರಲ್ ನಲ್ಲಿ ಸಿಕ್ಕಿರೋ ಅಸ್ಥಿಪಂಜರದ ಕೇಸ್ಗೆ ಏನೋ ಲಿಂಕ್ ಇದೆ. ಅದನ್ನ ಕಂಡು ಹಿಡಿಬೇಕು ಅಂತ ಕೀರ್ತಿ ಡಿಸೈಡ್ ಮಾಡ್ತಾರೆ. ಇದ್ರ ಬಗ್ಗೆ ಫ್ರೆಂಡ್ ಆಗಿರೋ ಅರವಿಂದ್ ಹತ್ರ ಹೇಳ್ತಾರೆ. ಹಾಗೇನೆ ಅವನು ಹೆಲ್ಪ್ ತಗೊಂಡು ಆ ಟ್ರೋಫಿನಲ್ಲಿರೋ ಫಿಂಗರ್ ಪ್ರಿಂಟ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈಗ ಅರವಿಂದ್ ಹೇಳೋ ಪ್ರಕಾರ ಸಾರಾ ಇವನಿಗೆ ಸೀನಿಯರ್ ಆಗಿದ್ಲಂತೆ. ಎಷ್ಟೋ ಸಲ ರ್ಯಾಗಿಂಗ್ ಮಾಡೋ ನೆಪದಲ್ಲಿ ಅರವಿಂದ್ ನ ಮಾರ್ಚರಿನಲ್ಲಿ ಕೂಡ ಹಾಕಿದ್ಲಂತೆ. ಅಂದ್ರೆ ಅವಳು ಡೇರಿಂಗ್ ಅಂಡ್ ಡ್ಯಾಶಿಂಗ್ ಆಗಿದ್ಲು ಅಂತ. ಇಷ್ಟು ವಿಷಯ ಗೊತ್ತಾದ್ಮೇಲೆ ಕೀರ್ತಿ 2017 ನಲ್ಲಿ ಪಬ್ಲಿಷ್ ಆಗಿದ್ದ ನ್ಯೂಸ್ ಪೇಪರ್ ನ ಚೆಕ್ ಮಾಡ್ತಾರೆ. ಆ ಟೈಮ್ ಸ್ಕೂಲ್ ನಲ್ಲಿ ಆರ್ಗ್ಯಾನಿಕ್ ಕ್ಯಾಂಟೀನ್ ನ ಹೆಲ್ತ್ ಮಿನಿಸ್ಟರ್ ಆಗಿದ್ದ ಥಾಮಸ್ ಲೂಕಾ ಅನ್ನುವ ವ್ಯಕ್ತಿ ಪ್ರಾರಂಭ ಮಾಡಿದ್ರು. ಸೊ ಈ ಓಪನಿಂಗ್ ಸೆರೆಮನಿಗೆ ಬಂದಿದ್ದ ಹೆಲ್ತ್ ಮಿನಿಸ್ಟರ್ ವಿರುದ್ಧ ಮೆಡಿಕಲ್ ಸ್ಟೂಡೆಂಟ್ಸ್ ಧಿಕ್ಕಾರ ಕೂಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈಗ ಒಂದು ಫ್ಲಾಶ್ ಬ್ಯಾಕ್. ಹೆಲ್ತ್ ಮಿನಿಸ್ಟರ್ ವಿರುದ್ಧ ಧಿಕ್ಕಾರ ಕೂಗಿರೋದಾಗಿ ನ್ಯೂಸ್ ಪೇಪರ್ ನಲ್ಲಿ ಇತ್ತು ಅಲ್ವಾ. ಆಕ್ಚುಲಿ ಪ್ರೊಟೆಸ್ಟ್ ಮಾಡಿರೋದು ಸಾರಾ ಹಾಗೇನೆ ಅವಳ ಫ್ರೆಂಡ್ ಆಗಿದ್ದ ಶಾನು. ಹೀಗೆ ಸೀನಿಯರ್ಸ್ ಎಲ್ಲ ಸೇರಿ ಹೆಲ್ತ್ ಮಿನಿಸ್ಟರ್ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಮೆಡಿಕಲ್ ಕಾಲೇಜಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟರ್ಸ್ ಇಲ್ಲ. ಹಾಗೇನೆ ಯಾವುದೇ ಸೌಲಭ್ಯ ಇಲ್ಲದೆ ಇರೋದ್ರಿಂದ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗ್ತಾನೆ ಇಲ್ಲ. ಇದ್ರ ಬಗ್ಗೆ ಕೇಳಿದಾಗ ಹೆಲ್ತ್ ಮಿನಿಸ್ಟರ್ ಉತ್ತರ ಕೊಡೋದಕ್ ರೆಡಿ ಇಲ್ಲ. ಪೊಲೀಸ್ನವರು ಸ್ಟ್ರೈಕ್ ಮಾಡಿದ್ದ ಮೆಡಿಕಲ್ ಸ್ಟೂಡೆಂಟ್ಸ್ ಮೇಲೆನೆ ಲಾಠಿ ಚಾರ್ಜ್ ಮಾಡಿರ್ತಾರೆ. ಈಗ ಪ್ರೆಸೆಂಟ್ ಅಲ್ಲಿ ಕೀರ್ತಿ ಇಷ್ಟು ವಿಷಯನ ನ್ಯೂಸ್ ಪೇಪರ್ ಮೂಲಕ ತಿಳ್ಕೊತಾರೆ. ಈಗ ನ್ಯೂಸ್ ಪೇಪರ್ ಅವ್ರ ಕೈಯಲ್ಲೇ ಸುಟ್ಟು ಹೋಗುತ್ತೆ. ಆದ್ರೆ ಆ ಪೇಪರ್ ನಲ್ಲಿದ್ದ ಸಾರಾ ಅವ್ರ ಫ್ರೆಂಡ್ ಆಗಿದ್ದ ಶಾನು ಅವ್ರ ಫೋಟೋ ಮಾತ್ರ ಹಾಗೇನೆ ಇದೆ. ನೆಕ್ಸ್ಟ್ ಡೇ ಒಂದು ಫ್ಲಾಶ್ ನ್ಯೂಸ್ ಪ್ರಸಾರ ಆಗ್ತಿದೆ. ಆ ಬ್ಯಾರಲ್ ನಲ್ಲಿ ಸಿಕ್ಕಿದ್ದ ಅಸ್ಥಿಪಂಜರ ಸಾರಾ ಅವ್ರದೇ ಅನ್ನೋದು ಕನ್ಫರ್ಮ್ ಆಗಿದೆಯಂತೆ. ತಲೆಬುರುಡೆ ಬಾಯಲ್ಲಿ ಟೇಬಲ್ ಟೆನ್ನಿಸ್ ಬಾಲ್ ನಲ್ಲಿ ಸಿಕ್ಕಿದ್ದ ಫಿಂಗರ್ ಪ್ರಿಂಟ್ಸ್ ಇಂದಾನೆ ಸತ್ತಿರೋದು ಸಾರಾ ಅನ್ನೋದು ಕನ್ಫರ್ಮ್ ಆಗಿದೆ. ಇದನ್ನ ನೋಡಿ ಕೀರ್ತಿ ಸೇರಿದಂತೆ ಎಲ್ರಿಗೂ ಶಾಕ್ ಆಗುತ್ತೆ.
ಈ ನ್ಯೂಸ್ ಪ್ರಸಾರ ಆಗ್ತಿರೋ ಜಾಗಕ್ಕೆ ತುಂಬಾ ಜನ ಬರ್ತಾರೆ. ಅಲ್ಲಿಗೆ ಸಾರಾ ಫ್ರೆಂಡ್ ಆಗಿದ್ದ ಶಾನು ಕೂಡ ಬರ್ತಾರೆ. ನ್ಯೂಸ್ ನೋಡಿ ಅಪ್ಸೆಟ್ ಆಗಿದ್ದ ಶಾನು ಅಲ್ಲಿಂದ ಹೋಗ್ತಾರೆ. ಈಗ ಒಂದು ಫ್ಲಾಶ್ ಬ್ಯಾಕ್. ಸಾರಾ, ಶಾನು ಇವರೆಲ್ಲ ಫ್ರೆಂಡ್ಸ್. ಸಾರಾ ನಾನೊಬ್ಬನ್ನ ಲವ್ ಮಾಡ್ತಿರೋದಾಗಿ ಹೇಳಿರ್ತಾಳೆ. ಶಾನು ಯಾರದು ಅಂತ ಕೇಳಿದಾಗ ಸರಿಯಾಗಿ ಆನ್ಸರ್ ಮಾಡಿರೋದಿಲ್ಲ. ಆದ್ರೆ ಒಂದಿನ ಶಾನು ಮೆಡಿಕಲ್ ಕ್ಯಾಂಪ್ಗೆ ಹೋಗ್ತಿರೋ ವಿಷಯನ ತಿಳ್ಕೊಂಡು ನಾನು ಲವ್ ಮಾಡ್ತಿರೋ ಹುಡುಗ ನೀನೆ ಅಂತ ಪ್ರಪೋಸ್ ಮಾಡಿದ್ದಾಳೆ. ಹಾಗೇನೆ ಕ್ಯಾಂಪ್ ಮುಗಿಸ್ಕೊಂಡು ಬಂದ ಮೇಲೆ ನಿಧಾನಕ್ಕೆ ಯೋಚನೆ ಮಾಡಿ ಆನ್ಸರ್ ಮಾಡು ಅಂತ ಅವನ್ನ ಕಳಿಸಿರ್ತಾಳೆ. ಆದ್ರೆ ಕ್ಯಾಂಪಿಂದ ರಿಟರ್ನ್ ಬಂದಾಗ ಸಾರಾ ಕಾಣೆ ಆಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿ ಶಾನುಗೆ ಗಾಬರಿ ಆಗಿದೆ. ಈಗ ಪ್ರೆಸೆಂಟ್ ಅಲ್ಲಿ ಕೀರ್ತಿ ರೂಮ್ ನಲ್ಲಿ ಇರುವಾಗ ಮತ್ತೆ ಆ ಟೇಬಲ್ ಟೆನ್ನಿಸ್ ಪಿಚ್ ಆಗೋ ಶಬ್ದ ಕೇಳಿಸುತ್ತೆ. ಅದನ್ನ ಕೇಳಿ ಹ್ಯಾಲುಸಿನೇಷನ್ ಶುರುವಾಗುತ್ತೆ. ಯಾರೋ ಸಾರಾನ ಓಡಿಸ್ಕೊಂಡು ಹೋಗ್ತಿರೋ ತರ ಕಾಣಿಸುತ್ತೆ. ಹಾಗೇನೆ EMF ಮೀಟರ್ ನಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ತೋರಿಸ್ತಾ ಇದೆ. ಈಗ ಬಾಲ್ ಲ್ಯಾಪ್ಟಾಪ್ ನಲ್ಲಿ ಸಾರಾ ಇಮೇಲ್ ID ಪಾಸ್ವರ್ಡ್ ನ ಎಂಟರ್ ಮಾಡುತ್ತೆ. ಸ್ವಲ್ಪ ಹೊತ್ತಲ್ಲೇ ವೈಬ್ರೇಟ್ ಆಗಿ ಎಲ್ಲ ನಾರ್ಮಲ್ ಆಗುತ್ತೆ. ಅಂದ್ರೆ ಇಷ್ಟೊತ್ತು ಹ್ಯಾಲುಸಿನೇಷನ್ ರೂಪದಲ್ಲಿ ಆ ಆತ್ಮ ಇವರಿಗೆ ಸಾರಾ ಇಮೇಲ್ ID ಪಾಸ್ವರ್ಡ್ ಬಗ್ಗೆ ಹಿಂಟ್ ಕೊಟ್ಟಿರುತ್ತೆ. ಈಗ ಕೀರ್ತಿಗೂ ಗೊತ್ತಾಗುತ್ತೆ ಸಾರಾ ಆತ್ಮನೆ ನನ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ ಅಂತ. ಈಗ ಹ್ಯಾಲುಸಿನೇಷನ್ ನಲ್ಲಿ ಕಂಡಿದ್ದ ಪಾಸ್ವರ್ಡ್ ನ ನೆನ್ಪು ಮಾಡ್ಕೊಂಡು 2-3 ಕಾಂಬಿನೇಷನ್ ಯೂಸ್ ಮಾಡಿ ಎಂಟರ್ ಮಾಡಿದಾಗ ಪಾಸ್ವರ್ಡ್ ರಾಂಗ್ ಅಂತ ತೋರಿಸ್ತಾ ಇದೆ. ತುಂಬಾ ಯೋಚನೆ ಮಾಡಿ ಪದೇ ಪದೇ ಆ ಟೇಬಲ್ ಟೆನ್ನಿಸ್ ಬಾಲ್ ತಾನೆ ಹಿಂಟ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರೋದು. ಅದ್ರ ಹೆಸರು ಜಿಯೋಮ್ 40+. ಅದನ್ನ ಎಂಟರ್ ಮಾಡಿದಾಗ ಇಮೇಲ್ ID ಓಪನ್ ಆಗುತ್ತೆ. ಸಾರಾ ಡ್ರಾಫ್ಟ್ ಅಲ್ಲಿ ಕೆಲವು ಮೇಲ್ಸ್ ನ ಸೇವ್ ಮಾಡಿದ್ದಾಳೆ. ಅದನ್ನೆಲ್ಲ ನೋಡಿ ಕೀರ್ತಿಗೆ ಶಾಕ್ ಆಗುತ್ತೆ. ಈಗ ಒಂದು ಫ್ಲಾಶ್ ಬ್ಯಾಕ್. 2018ನೇ ವರ್ಷ. ಸಾರಾ ಹಾಗೇನೆ ಫ್ರೆಂಡ್ಸ್ ಆಗಿರೋ ಕಣ್ಮಣಿ ಅಂಡ್ ಕುಂಚರ್ಯ 3 ಜನ ಕಾಲೇಜ್ ಕ್ಯಾಂಟೀನ್ ನಲ್ಲಿ ಊಟ ಮಾಡ್ತಾ ಇರುವಾಗ ಡಾಕ್ಟರ್ಸ್ ಎಲ್ಲ ಇರೋ ವಾಟ್ಸ್ಆಪ್ ಗ್ರೂಪ್ ಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಏನಂದ್ರೆ, ಇದಕ್ಕೂ ಮುಂಚೆ ಒಂದು ಸ್ಕೂಲ್ ನಲ್ಲಿ ಹೆಲ್ತ್ ಮಿನಿಸ್ಟರ್ ಆರ್ಗ್ಯಾನಿಕ್ ಕ್ಯಾಂಟೀನ್ ನ ಶುರು ಮಾಡಿದ್ರು ಅಲ್ವಾ. ಆ ಕ್ಯಾಂಟೀನ್ ನಲ್ಲಿ ಊಟ ಮಾಡಿದ್ದ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿದೆ. ಸೊ ಆ ಮಕ್ಕಳನ್ನ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ. ಈಗ ಸಾರಾ ಹಾಗೂ ಫ್ರೆಂಡ್ಸ್ ಚೆಕ್ ಮಾಡಿದಾಗ ಆತರ ಯಾವುದೇ ಮಕ್ಕಳು ಅಡ್ಮಿಟ್ ಆಗಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಹಾಗಾದ್ರೆ ಫೇಕ್ ನ್ಯೂಸ್ ಆಗಿರ್ಬೋದು ಅಂತ ಇವರೆಲ್ಲ ಸೈಲೆಂಟ್ ಆಗ್ತಾರೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಸ್ಕೂಲ್ ಸ್ಟೂಡೆಂಟ್ಸ್ ಗೆ ಫುಡ್ ಪಾಯ್ಸನ್ ಆಗಿದ್ರಿಂದ ಇವ್ರು ಮೆಡಿಕಲ್ ಕಾಲೇಜ್ಗೆನೆ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡ್ತಾರೆ. ಆ ದಿನ ರಾತ್ರಿ ಸಾರಾ ಹಾಗೇನೆ ಕಣ್ಮಣಿ ವಾರ್ಡ್ ನಲ್ಲಿ ಇರುವಾಗ ಕಣ್ಮಣಿ ಒಂದು ಇಂಜೆಕ್ಷನ್ ಬಾಟಲ್ ನೆಲದಲ್ಲಿ ಬಿದ್ದಿರೋದ್ನ ನೋಡಿ ಡಸ್ಟ್ ಬಿನ್ ಒಳಗಡೆ ಹಾಕ್ತಾಳೆ. ಈಗ ಸಾರಾ ಮಕ್ಕಳೆಲ್ಲ ಔಟ್ ಆಫ್ ಡೇಂಜರ್, ನಾನು ರೂಮ್ಗೆ ಹೋಗ್ತೀನಿ ಅಂತ ಅವಳ ರೂಮ್ಗೆ ಹೋಗ್ತಾಳೆ. ಹೋದ್ಮೇಲೆ ಫ್ರೆಶ್ ಅಪ್ ಆಗಿ ಬಂದಾಗ ಟಿವಿನಲ್ಲಿ ಒಂದು ನ್ಯೂಸ್ ಪ್ರಸಾರ ಆಗ್ತಿದೆ. ಹೀಗೆ ಫುಡ್ ಪಾಯ್ಸನ್ ಆಗಿ ಅಡ್ಮಿಟ್ ಆಗಿದ್ದ ಮಕ್ಕಳಲ್ಲಿ 5ನೇ ಕ್ಲಾಸ್ ಓದ್ತಾ ಇದ್ದ ಕಾಳಿದಾಸ್ ಅನ್ನೋ ಹುಡುಗ ತೀರ್ ಹೋಗಿದ್ದಾನೆ ಅಂತ. ಸಾರಾಗೆ ಗಾಬರಿ ಆಗುತ್ತೆ. ಎಲ್ಲಾ ಮಕ್ಕಳು ಔಟ್ ಆಫ್ ಡೇಂಜರ್ ಅನ್ನೋದು ಕನ್ಫರ್ಮ್ ಆಗಿತ್ತು, ಮತ್ತೆ ಹೇಗೆ ಈ ಹುಡುಗ ತೀರ್ ಹೋದ ಅಂತ. ಸೊ ಡೌಟ್ ಶುರು ಆಗುತ್ತೆ. ಪ್ರೆಸೆಂಟ್ ಅಲ್ಲಿ ಇದನ್ನೆಲ್ಲ ಕೀರ್ತಿ ಓದ್ತಾ ಇದ್ದಾರಲ್ವಾ, ಈ ವಿಷಯನೆಲ್ಲ ಸಾರಾ ಯಾರಿಗೂ ಹೇಳೇ ಇಲ್ಲ. ಡ್ರಾಫ್ಟ್ ನಲ್ಲಿ ಸೇವ್ ಮಾಡಿ ಇಟ್ಟಿರ್ತಾಳೆ. ಈಗ ಅದನ್ನ ಓದಿ ಕೀರ್ತಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ತೀರ್ ಹೋಗಿರೋ ಕಾಳಿದಾಸ್ ಬೇರೆ ಯಾರು ಅಲ್ಲ, ಅವನು ಕೀರ್ತಿ ಅವ್ರ ತಮ್ಮ. ಸೊ ಇದೇ ರೀಸನ್ಗೆನೆ ಸಾರಾ ಆತ್ಮ ನನ್ನ ಪದೇ ಪದೇ ಫಾಲೋ ಮಾಡಿ ಹಿಂಟ್ ಕೊಡೋಕೆ ಟ್ರೈ ಮಾಡ್ತಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಈಗ ಮತ್ತೆ ಫ್ಲಾಶ್ ಬ್ಯಾಕ್. ಆ ನ್ಯೂಸ್ ನೋಡಿದಾಗಿಂದ ಸಾರಾ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ಪದೇ ಪದೇ ನಡೆದ ವಿಷಯನ ರೀಕಾಲ್ ಮಾಡ್ತಾಳೆ. ಆಗ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಮಕ್ಕಳನ್ನ ಅಡ್ಮಿಟ್ ಮಾಡಿದಾಗ ಆ ವಾರ್ಡ್ ನಲ್ಲಿ ಕಣ್ಮಣಿಗೆ ಒಂದು ಇಂಜೆಕ್ಷನ್ ಬಾಟಲ್ ಸಿಕ್ಕಿ ಡಸ್ಟ್ ಬಿನ್ ಗೆ ಹಾಕಿರ್ತಾಳೆ ಅಲ್ವಾ. ಸೊ ಫಾಸ್ಟ್ ಆಗಿ ವಾರ್ಡ್ ಗೆ ಹೋಗಿ ಡಸ್ಟ್ ಬಿನ್ ಚೆಕ್ ಮಾಡಿದಾಗ ಆ ಇಂಜೆಕ್ಷನ್ ಬಾಟಲ್ ಸಿಗುತ್ತೆ. ಅದನ್ನ ನೋಡಿ ಸಾರಾಗೆ ಶಾಕ್ ಆಗುತ್ತೆ. ಆ ಬಾಟಲ್ ನಲ್ಲಿ ಪ್ರೊಪೋಫೋಲ್ ಅಂತ ಬರ್ದಿದೆ. ಆಮೇಲೆ ತೀರ್ ಹೋಗಿದ್ದ ಕಾಳಿದಾಸ್ ನ ಬ್ಲಡ್ ಸ್ಯಾಂಪಲ್ ನ ಟೆಸ್ಟ್ ಮಾಡಿದಾಗ ಅವನ್ ಬ್ಲಡ್ ನಲ್ಲಿ ಈ ಪ್ರೊಪೋಫೋಲ್ ನ ಅಂಶ ಪತ್ತೆ ಆಗುತ್ತೆ. ಸೊ ಈಗ ಕಲೆಕ್ಟ್ ಮಾಡಿದ್ದ ಎಲ್ಲ ಇನ್ಫಾರ್ಮೇಶನ್ ನ ಸೀನಿಯರ್ ಡಾಕ್ಟರ್ ಆಗಿದ್ದ ಡಾಕ್ಟರ್ ರೆಬೆಕಾ ಅವರಿಗೆ ಹೇಳ್ತಾಳೆ. ಇಷ್ಟು ಡೇಂಜರ್ ಆಗಿರೋ ಡ್ರಗ್ ಹೇಗೆ ಸ್ಟೂಡೆಂಟ್ ಅಡ್ಮಿಟ್ ಆಗಿದ್ದ ವಾರ್ಡ್ ಗೆ ಬಂತು? ಇದ್ರ ಅವಶ್ಯಕತೆ ಯಾರಿಗೂ ಇರಲಿಲ್ಲ. ತೀರ್ ಹೋಗಿರೋ ಹುಡುಗನ್ ರಕ್ತದಲ್ಲಿ ಡ್ರಗ್ ಪತ್ತೆ ಆಗಿದೆ. ಇದನ್ನ ಅವನಿಗೆ ಯಾರು ಇಂಜೆಕ್ಟ್ ಮಾಡಿದ್ದು? ಅಷ್ಟೇ ಅಲ್ಲ, ಆ ದಿನ ಮಕ್ಕಳು ಅಡ್ಮಿಟ್ ಆಗೋದಕ್ಕೂ ಮುಂಚೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಮೆಸೇಜಸ್ ಬಂದಿದೆ. ನಾವು ಚೆಕ್ ಮಾಡಿದಾಗ ಆತರ ಯಾವುದೇ ಮಕ್ಕಳು ಅಡ್ಮಿಟ್ ಆಗೇ ಇರಲಿಲ್ಲ, ಲೇಟ್ ಆಗಿನೇ ಅಡ್ಮಿಟ್ ಆದ್ರು. ಸೊ ಮಕ್ಕಳು ಅಡ್ಮಿಟ್ ಆಗೋದಕ್ಕೂ ಮುಂಚೆನೆ ಆ ಮೆಸೇಜ್ ಬಂದಿದೆ ಅಂದ್ರೆ ಹಾಗಾದ್ರೆ ಖಂಡಿತ ಇದೊಂದು ಪ್ರೀ ಪ್ಲಾನ್ಡ್ ಮರ್ಡರ್. ಯಾರೋ ಡಾಕ್ಟರೇ ಅವರಿಗೆ ಹೆಲ್ಪ್ ಮಾಡಿರ್ಬೋದು. ಅಂದ್ರೆ ನಮ್ ಜೊತೆಲಿರೋ ಯಾರೋ ಒಬ್ಬ ಡಾಕ್ಟರ್ ಇದ್ರ ಹಿಂದೆ ಇದ್ದಾರೆ. ನಾವು ಇದನ್ನ ಕಂಡು ಹಿಡಿಲೇಬೇಕು. ಡಾಕ್ಟರ್ ರೆಬೆಕಾ ಹೇಳ್ತಾರೆ, ನಾವು ಫಸ್ಟ್ ಇದನ್ನ ಪ್ರಿನ್ಸಿಪಲ್ ಆಗಿರೋ ಪುಟ್ಟಿ ಸರ್ಗೆ ಹೇಳ್ಬೇಕು. ಅವ್ರು ಏನ್ ಡಿಸಿಷನ್ ತಗೋತಾರೋ ಆಮೇಲೆ ನೋಡೋಣ. ಅಲ್ಲಿ ತನಕ ಈ ವಿಷಯ ನಮ್ಮಿಬ್ಬರ ಮಧ್ಯೆನೆ ಇರ್ಲಿ ಅಂತ. ಸೊ ಇದೇ ರೀಸನ್ಗೆನೆ ಸಾರಾ ಡಾಕ್ಟರ್ ರೆಬೆಕಾ ಕಡೆಯಿಂದ ಕನ್ಫರ್ಮೇಶನ್ ಸಿಗೋವರೆಗೂ ಅವಳು ಕಂಡು ಹಿಡಿದಿದ್ದ ಎಲ್ಲಾ ಮಾಹಿತಿನ ಅವಳ ಇಮೇಲ್ ಐಡಿಯ ಡ್ರಾಫ್ಟ್ ಅಲ್ಲಿ ಸೇವ್ ಮಾಡಿದ್ದಾಳೆ. ಅದೇ ಡ್ರಾಫ್ಟ್ ಅಲ್ಲಿರೋ ಮಾಹಿತಿನ ಈಗ ಕೀರ್ತಿ ನೋಡ್ತಾ ಇದ್ದಾರೆ. ಡಾಕ್ಟರ್ ರೆಬೆಕಾ ಕಡೆಯಿಂದ ಕನ್ಫರ್ಮೇಶನ್ ಸಿಗೋಕು ಮುಂಚೆನೆ ಸಾರಾನ ಯಾರೋ ಕೊಲೆ ಮಾಡಿದ್ದಾರೆ.
ಕಟ್ ಮಾಡಿದ್ರೆ ಕೀರ್ತಿ ಸಾರಾ ಇಮೇಲ್ ಐಡಿ ನಲ್ಲಿ ನೋಡಿದ್ದ ಎಲ್ಲಾ ವಿಷಯನ ಅರವಿಂದ್ ಹಾಗೂ ಶಾನುಗೆ ಹೇಳ್ತಾರೆ. ಆಗ ಶಾನು, ಕಾಳಿದಾಸ್ ಬಾಡಿಲಿ ಆ ಡ್ರಗ್ ಇತ್ತು ಅಲ್ವಾ, ಈ ವಿಷಯ ಯಾಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇರ್ಲೇ ಇಲ್ಲ? ಕೀರ್ತಿ ಹೇಳ್ತಿರೋ ಪ್ರಕಾರ ಏನಾದ್ರೂ ಸಸ್ಪಿಷಿಯಸ್ ಆಗಿ ಡೌಟ್ ಇದ್ರೆ ಮಾತ್ರ ನಾವು ಇದನ್ನೆಲ್ಲ ಚೆಕ್ ಮಾಡ್ತೀವಿ ಅಂತ. ಆಗ ಶಾನು, ಸಾರಾ ಡ್ರಗ್ ವಿಷಯನ ಪಾಯಿಂಟ್ ಔಟ್ ಮಾಡಿದ್ದಾಳೆ, ಡಾಕ್ಟರ್ ರೆಬೆಕಾ ನೋಡಿಲ್ಲ, ಪೊಟ್ಟಿ ಸಾರ್ಗೆ ಮಾಹಿತಿನೇ ಇಲ್ಲ ಅಂತೆಲ್ಲ ಕತೆ ಹೇಳ್ಬೇಡ. ಅಂದ್ರೆ ಶಾನುಗೆ ಡಾಕ್ಟರ್ ರೆಬೆಕಾ ಹಾಗೂ ಪೊಟ್ಟಿ ಸಾರ್ ಮೇಲೆನೆ ಡೌಟ್ ಇದೆ. ಕೀರ್ತಿ ಹೇಳ್ತಾರೆ ಪೊಟ್ಟಿ ಸಾರ್ ಆ ತರದ ವ್ಯಕ್ತಿ ಅಲ್ಲ ಅಂತ. ಆದ್ರೆ ಶಾನು ಒಪ್ಪೋದಿಲ್ಲ. ಈಗ 3 ಜನ ಸೇರಿ ಡಾಕ್ಟರ್ ರೆಬೆಕಾ ಹಾಗೂ ಪೊಟ್ಟಿ ಇವರಿಬ್ಬರನ್ನ ಕೂಡ ಫಾಲೋ ಮಾಡೋದಕ್ ಶುರು ಮಾಡ್ತಾರೆ. ಈಗ ಇವರು ಏನ್ ಪ್ಲಾನ್ ಮಾಡಿದ್ದಾರೆ ಅಂದ್ರೆ, ಶಾನು ಸಾರಾ ಇಮೇಲ್ ಐಡಿಯಿಂದ ರೆಬೆಕಾಗೆ ಒಂದು ಮೇಲ್ ಕಳಿಸ್ತಾರೆ. ಆ ಮೇಲ್ ನೋಡಿ ರೆಬೆಕಾಗೆ ಶಾಕ್ ಆಗುತ್ತೆ. ಈಗ ರೆಬೆಕಾ ಯಾರಿಗೋ ಕಾಲ್ ಮಾಡಿ ಬೇಗ ಬಾ, ನಿನ್ನ ಮೀಟ್ ಆಗ್ಬೇಕು ಅಂತ ಹೇಳ್ತಾರೆ. ಸೇಮ್ ಟೈಮ್ ಕೀರ್ತಿ ಪೊಟ್ಟಿ ಸಾರ್ ಅವ್ರ ಜೊತೆನೆ ಇದ್ದಾರೆ. ಇವ್ರು ಏನ್ ಅನ್ಕೊಂಡಿದ್ರು ಅಂದ್ರೆ, ರೆಬೆಕಾಗೆ ಸಾರಾ ಡ್ರಾಫ್ಟ್ ನಲ್ಲಿ ಸೇವ್ ಮಾಡಿದ್ದ ಮೆಸೇಜ್ ಕಳ್ಸಿದ್ರೆ ಅವರು ಹೆದ್ರಿ ಪೊಟ್ಟಿ ಸಾರ್ಗೆ ಕಾಲ್ ಮಾಡ್ತಾರೆ, ಆಗ ಇವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬಹುದು ಅಂತ. ಆದ್ರೆ ರೆಬೆಕಾ ಕಾಲ್ ಮಾಡಿರೋದು ಪೊಟ್ಟಿ ಸಾರ್ಗೆ ಅಲ್ಲ, ಯಾಕಂದ್ರೆ ತುಂಬಾ ಹೊತ್ತಿಂದ ಕೀರ್ತಿ ಅವ್ರ ಜೊತೆನೆ ಇದ್ದಾರೆ. ಪೊಟ್ಟಿ ಸಾರ್ಗೆ ಯಾವುದೇ ಕಾಲ್ ಬಂದಿಲ್ಲ. ಸೊ ಹಾಗಾದ್ರೆ ಇವರು ಇನ್ವಾಲ್ವ್ ಆಗಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ಕೀರ್ತಿ ಹಾಗೂ ಶಾನು ಡಾಕ್ಟರ್ ರೆಬೆಕಾನ ಫಾಲೋ ಮಾಡ್ತಾರೆ. ರೆಬೆಕಾ ಕಾಲ್ ಮಾಡಿದ್ದ ಆ ವ್ಯಕ್ತಿ ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ರೆಬೆಕಾ ನೇರವಾಗಿ ಅವ್ರ ಫಾರ್ಮ್ ಹೌಸ್ ಗೆ ಹೋಗ್ತಾರೆ. ಅಲ್ಲಿಗೆ ಶಾನು ಹಾಗೂ ಕೀರ್ತಿ ಕೂಡ ಹೋಗ್ತಾರೆ. ಮಳೆ ಸುರಿತಾ ಇದೆ. ಶಾನು ಕೀರ್ತಿನ ಕಾರ್ನಲ್ಲೇ ಕೂರೋದಕ್ಕೆ ಹೇಳಿ ನಿಧಾನಕ್ಕೆ ಫಾರ್ಮ್ ಹೌಸ್ ಒಳಗಡೆ ಹೋಗ್ತಾರೆ. ಕಾರಲ್ಲಿರೋ ಕೀರ್ತಿಗೆ ಮತ್ತೆ ಆಲೋಸಿನೇಷನ್ ಬರುತ್ತೆ. ಫಾರ್ಮ್ ಹೌಸ್ ನಲ್ಲಿ ಇರೋ ರೆಬೆಕಾನ ಸಾರಾ ಆತ್ಮ ಕೊಲೆ ಮಾಡ್ತಿರೋ ಹಾಗೆ ಕಾಣಿಸುತ್ತೆ. ಅದೇ ತರನೇ ಸಾರಾ ಆತ್ಮ ರೆಬೆಕಾನ ಬಲಿ ತಗೊಳುತ್ತೆ. ಈಗ ರೆಬೆಕಾ ಯಾರಿಗೋ ಕಾಲ್ ಮಾಡಿದ್ರು ಅಲ್ವಾ, ಆ ವ್ಯಕ್ತಿ ಆ ಫಾರ್ಮ್ ಹೌಸ್ಗೆ ಕಾರಲ್ಲಿ ಬರ್ತಾನೆ. ಆ ವ್ಯಕ್ತಿ ಯಾರು ಅಂತ ಶಾನು ನೋಡ್ತಾರೆ. ಅವನ್ನ ನೋಡಿ ಶಾನುಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಅಲ್ಲಿರೋದು ಸಾರಾ ಹಾಗೂ ಶಾನುಗೆ ಕ್ಲೋಸ್ ಫ್ರೆಂಡ್ ಆಗಿದ್ದ ಕುಂಚೇರಿಯಾ. ನೆಕ್ಸ್ಟ್ ಡಾಕ್ಟರ್ ರೆಬೆಕಾ ತೀರ್ ಹೋಗಿರೋ ವಿಷಯ ಗೊತ್ತಾಗಿ ಪೊಲೀಸ್ನವರು ಸ್ಪಾಟ್ಗೆ ಬರ್ತಾರೆ. ಫಾರೆನ್ಸಿಕ್ ಟೀಮ್ ಕಡೆಯಿಂದ ಕೀರ್ತಿ ಹಾಗೂ ಪೊಟ್ಟಿ ಸಾರ್ ಅಲ್ಲಿಗೆ ಬರ್ತಾರೆ. ಎಕ್ಸಾಮಿನ್ ಮಾಡಿದ್ಮೇಲೆ ಪೊಟ್ಟಿ ಸಾರ್ ಹೇಳ್ತಾರೆ ಇದೊಂದು ಸೂಸೈಡ್. ಆದ್ರೆ ಈ ತರ ಸೂಸೈಡ್ ಮಾಡ್ಕೊಳ್ಳೋದು ತುಂಬಾನೇ ರೇರ್ ಅಂತ ಪೊಲೀಸ್ನವ್ರಿಗೆ ಹೇಳ್ತಾರೆ. ಕೀರ್ತಿ ಗೊತ್ತಿದೆ ರೆಬೆಕಾನ ಕೊಲೆ ಮಾಡಿರೋದು ಸಾರಾ ಆತ್ಮನೇ ಅಂತ. ಕಟ್ ಮಾಡಿದ್ರೆ ASP ಸಾಯಿರಾಮ್ ರೆಬೆಕಾ ಅವ್ರ ಫಾರ್ಮ್ ಹೌಸ್ ನ CCTV ಫುಟೇಜಸ್ ನ ಚೆಕ್ ಮಾಡ್ತಾರೆ. ಆಗ ಈ ಡಾಕ್ಟರ್ ಕುಂಚೇರಿಯಾ ರೆಬೆಕಾ ಫಾರ್ಮ್ ಹೌಸ್ ಗೆ ಬಂದಿರೋದು ಗೊತ್ತಾಗಿದೆ. ಸೊ ಇದೇ ರೀಸನ್ ಗೆ ASP ಸಾಯಿರಾಮ್ ಕುಂಚೇರಿಯನೇ ಎಂಕ್ವೈರಿ ಮಾಡ್ತಾರೆ. ಇದು ಸೂಸೈಡ್ ಅಲ್ಲ, ಕೊಲೆ. ಈ ಕೊಲೆ ನಡೆದಾಗ ನೀವು ಕೂಡ ಅದೇ ಜಾಗದಲ್ಲೇ ಇದ್ರಿ, ಹಾಗಾದ್ರೆ ನೀವೇ ಕಿಲ್ಲರ್. ಯಾಕೆ ಕೊಲೆ ಮಾಡಿದ್ರಿ ಅಂತ ಸಾಯಿರಾಮ್ ಕೇಳಿದಾಗ, ರೆಬೆಕಾ ಕಾಲ್ ಮಾಡಿ ಬರೋಕೆ ಹೇಳಿದ್ರಿಂದ ಅಲ್ಲಿಗೆ ಹೋಗಿದ್ದೆ. ನಾನು ಅಲ್ಲಿಗೆ ಹೋದಾಗ ರೆಬೆಕಾ ತೀರ್ ಹೋಗಿದ್ರು. ಅದ್ಬಿಟ್ರೆ ನನಗೇನು ಗೊತ್ತೇ ಇಲ್ಲ. ASP ಸಾಯಿರಾಮ್ ಹೇಳ್ತಾರೆ ಸಾರಾ ಕೊಲೆ ಪ್ರಕರಣ ಕೊನೆ ಹಂತಕ್ಕೆ ತಲುಪಿದೆ, ನೀವು ಲಾಯರ್ನ ರೆಡಿ ಮಾಡ್ಕೊಳ್ಳಿ ಅಂತ. ಕುಂಚೇರಿಯಾ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಬಂದು ಕಾರ್ನಲ್ಲಿ ಹೋಗ್ತಾ ಇದ್ದಾನೆ. ಆಗ ಅರವಿಂದ್, ಶಾನು ಹಾಗೇನೆ ಕೀರ್ತಿ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಅವರು ಕುಂಚೇರಿಯನ್ನ ಕಿಡ್ನಾಪ್ ಮಾಡಿ ಕಾಡೊಳಗಡೆ ಎಳ್ಕೊಂಡು ಬರ್ತಾರೆ. ಯಾಕೆ ಸಾರನ್ನ ಕೊಲೆ ಮಾಡ್ದೆ, ನಿಜ ಹೇಳು ಅಂತ. ಕುಂಚೇರಿಯ ಹೇಳೋ ಪ್ರಕಾರ ಆ ದಿನ ಆರ್ಗ್ಯಾನಿಕ್ ಕ್ಯಾಂಟೀನ್ ನಲ್ಲಿ ಊಟ ತಿಂದಿದ್ದ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿ ನಮ್ಮ ಹಾಸ್ಪಿಟಲ್ ನಲ್ಲೇ ಅಡ್ಮಿಟ್ ಮಾಡಿದ್ರು. ನಾನು ಕೆಲಸ ಮುಗಿಸಿ ಹೊರಡುವಾಗ ಡಾಕ್ಟರ್ ರೆಬೆಕಾ ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ರು. ಅಲ್ಲಿಗೆ ಹೋದಾಗ ಮಿರಾಕಲ್ ಆರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಕ್ಬರ್ ಕುಂಚೇರಿಯನ ಮೀಟ್ ಆಗೋದಕ್ಕೆ ವೇಟ್ ಮಾಡ್ತಾ ಇದ್ರು. ಈಗ ಅಕ್ಬರ್ ಕುಂಚೇರಿಯಾಗೆ ಒಂದು ನ್ಯೂಸ್ ತೋರಿಸಿ, ನೆಕ್ಸ್ಟ್ 1 ಗಂಟೆ ಒಳಗಡೆ ಈ ನ್ಯೂಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬೇಕು, ಇದಕ್ಕೆ ನೀವೇ ಹೆಲ್ಪ್ ಮಾಡ್ಬೇಕು. ಆ ನ್ಯೂಸ್ ಏನಂದ್ರೆ, ಆರ್ಗ್ಯಾನಿಕ್ ಕ್ಯಾಂಟೀನ್ ನಲ್ಲಿ ಊಟ ಮಾಡಿ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿದ್ರಿಂದ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಲ್ವಾ, ಅದ್ರಲ್ಲಿ ಯಾರಾದ್ರೂ ಒಬ್ರು ತೀರ್ ಹೋಗ್ಬೇಕು. ಹಾಗೇನೆ ಇವರು ತೋರಿಸಿರೋ ನ್ಯೂಸ್ ನ ಪಕ್ಕದಲ್ಲಿ ಒಂದು ಎಂಟಿ ಸ್ಪೇಸ್ ಇರುತ್ತೆ. ಈ ಸ್ಪೇಸ್ ಅಲ್ಲಿ ಯಾರ್ ಫೋಟೋ ಬರ್ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಅಂತ. ಹಾಗೇನೆ ಅಕ್ಬರ್ ಅನಸ್ತೇಶಿಯಾ ಡ್ರಗ್ ಆಗಿರೋ ಪ್ರೊಪೋಫೋಲ್ ನ ಕೊಡ್ತಾರೆ. ಆದ್ರೆ ಕುಂಚೇರಿಯ ಒಪ್ಪೋದಿಲ್ಲ. ಕೊನೆಯದಾಗಿ ಅಕ್ಬರ್ 2 ಕೋಟಿ ಆಫರ್ ಮಾಡಿದ್ರಿಂದ ದುಡ್ಡಿನ ಆಸೆಗೆ ಕುಂಚೇರಿಯ ಒಪ್ಕೋತಾರೆ. ಸೊ ಹೀಗೆ ಒಪ್ಕೊಂಡು ಕುಂಚೇರಿಯ ಚೂಸ್ ಮಾಡಿದ್ದ ಹುಡುಗನೇ ಕೀರ್ತಿ ಅವ್ರ ತಮ್ಮ ಕಾಳಿದಾಸ್. ರಾತ್ರಿ ಎಲ್ಲಾರು ನಿದ್ದೆಗೆ ಜಾರಿರೋ ಟೈಮ್ ಅಲ್ಲಿ ಈ ಡಾಕ್ಟರ್ ಕುಂಚೇರಿಯ ಸ್ಟೂಡೆಂಟ್ಸ್ ಅಡ್ಮಿಟ್ ಆಗಿರೋ ವಾರ್ಡ್ ಗೆ ಹೋಗಿ ಕಾಳಿದಾಸ್ಗೆ ಟ್ರಿಪ್ಸ್ ಹಾಕಿರ್ತಾರೆ ಅಲ್ವಾ, ಅದ್ರಲ್ಲಿ ಅಕ್ಬರ್ ಕೊಟ್ಟಿದ್ದ ಡ್ರಗ್ ನ ಮಿಕ್ಸ್ ಮಾಡಿದ್ದಾರೆ. ಹೀಗೆ ಮಿಕ್ಸ್ ಮಾಡಿ ಹೋಗುವಾಗ ಕಾಳಿದಾಸ್ ಕೈ ಟಚ್ ಆಗಿದ್ರಿಂದ ಆ ಡ್ರಗ್ ಬಾಟಲ್ ಕೆಳಗಡೆ ಬಿದ್ದೋಗಿರುತ್ತೆ. ಗಾಬ್ರಿನಲ್ಲಿ ಇವರು ಆ ಬಾಟ್ಲ್ ಎತ್ಕೊಳ್ಳೋದ್ನ ಮರ್ತಿರ್ತಾರೆ. ಸೊ ಹೀಗೆ ಆ ಡ್ರಗ್ ಬಾಟಲ್ ಸಾರಾ ಫ್ರೆಂಡ್ ಆಗಿದ್ದ ಕಣ್ಮಣಿಗೆ ಸಿಕ್ಕಿ ಅದನ್ನ ಡಸ್ಟ್ಬಿನ್ ಒಳಗಡೆ ಹಾಕಿರ್ತಾಳೆ. ಆಮೇಲೆ ಸಾರಾ ಎಲ್ಲಾ ವಿಷಯನ ರೀಕಾಲ್ ಮಾಡಿದಾಗ ಈ ವಿಷಯ ನೆನಪಾಗಿ ಸಾರಾ ಡ್ರಗ್ ಬಾಟಲ್ ನ ಕಂಡು ಹಿಡಿದಿರ್ತಾಳೆ. ಆಮೇಲೆ ಅವರು ಕಲೆಕ್ಟ್ ಮಾಡಿದ್ದ ಎಲ್ಲಾ ಮಾಹಿತಿನ ಡಾಕ್ಟರ್ ರೆಬೆಕಾ ಅವರಿಗೆ ಹೇಳಿದ್ದಾಳೆ. ಸೊ ಈಗ ಸಾರಾಗೆ ಈ ವಿಷಯ ಗೊತ್ತಾಗಿದ್ರಿಂದ ಡಾಕ್ಟರ್ ರೆಬೆಕಾ, ಅಕ್ಬರ್ ಹಾಗೇನೆ ಕುಂಚೇರಿಯ ಡಿಸ್ಕಸ್ ಮಾಡ್ತಾ ಇದ್ದಾರೆ.
ಕುಂಚರ್ಯ ಹೇಳ್ತಾರೆ, ನೀವು ನನ್ನ ಇದ್ರಲ್ಲಿ ಇನ್ವಾಲ್ವ್ ಮಾಡಬೇಡಿ, ನನ್ನಿಂದ ಇನ್ಮೇಲೆ ನಿಮ್ಗೆ ಹೆಲ್ಪ್ ಮಾಡೋದಕ್ಕಾಗಲ್ಲ ಅಂತ. ಅಕ್ಬರ್ ಹೇಳ್ತಾರೆ, ಸಾರಾ ಜೀವಂತವಾಗಿದ್ರೆ ನಾವೆಲ್ಲ ಖಂಡಿತ ಸಿಗಾಕೊಳ್ತೀವಿ, ಅವಳ ಕತೆ ಮುಗಿಸ್ಬೇಕು. ಡಾಕ್ಟರ್ ಕುಂಚೇರಿಯ, ನೀವೇ ಈ ಕೆಲಸ ಮಾಡ್ಬೇಕು, ಇಲ್ಲ ಅಂದ್ರೆ ಡ್ರಗ್ ಮಿಕ್ಸ್ ಮಾಡಿ ಆ ಹುಡುಗನ್ ಸಾವಿಗೆ ಕಾರಣ ಆಗಿರೋದು ನೀನೆ ಅನ್ನೋದ್ನ ನಾನು ಪೊಲೀಸರಿಗೆ ಹೇಳಿಕೆ ಕೊಟ್ರೆ ನಿನ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ನೀನು ಜೈಲಿಗೆ ಹೋಗ್ಬೇಕಾಗುತ್ತೆ. ಹೀಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ಬೇರೆ ದಾರಿ ಇಲ್ದೆ ಕುಂಚೇರಿಯ ಸಾರಾನ ಕೊಲೆ ಮಾಡೋದಕ್ಕೆ ಒಪ್ಕೋತಾನೆ. ಸಾರಾ ಮನೆಗೆ ಹೋಗ್ತಾ ಇರುವಾಗ ಕುಂಚೇರಿಯ ಕಾರ್ನಲ್ಲಿ ಬಂದು ಸ್ಕೂಟಿಗೆ ಡಿಕ್ಕಿ ಹೊಡೆದಿದ್ರಿಂದ ಸಾರಾಗೆ ತುಂಬಾ ಇಂಜುರಿ ಆಗಿದೆ. ಆಮೇಲೆ ಮುಖನ ಬಟ್ಟೆಯಿಂದ ಕವರ್ ಮಾಡಿ ಅವಳನ್ನ ಕಿಡ್ನಾಪ್ ಮಾಡಿದ್ಮೇಲೆ ಅಕ್ಬರ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾನೆ. ಇದನ್ನೆಲ್ಲ ಕೇಳಿ ಟ್ರಿಗರ್ ಆಗಿದ್ದ ಶಾನು ಕುಂಚೇರಿಯಗೆ ಸರಿಯಾಗಿ ಚಾರ್ಜ್ ಮಾಡ್ತಾನೆ. ಕೀರ್ತಿ ಹಾಗೂ ಅರವಿಂದ್ ಅವನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ. ಈ ಗ್ಯಾಪ್ ನಲ್ಲಿ ಡಾಕ್ಟರ್ ಕುಂಚೇರಿಯ ಎಸ್ಕೇಪ್ ಆಗ್ತಾನೆ. ಇವರು ಹುಡುಕ್ತಾರೆ, ಆದ್ರೆ ಅವನು ಸಿಗೋದೇ ಇಲ್ಲ. ಕೀರ್ತಿಗೆ ಮತ್ತೆ ಆಲೋಚನೇಷನ್ ಶುರು ಆಗುತ್ತೆ. ಓಡೋಗಿದ್ದ ಕುಂಚೇರಿಯನ ಕಾಳಿದಾಸ್ನ ಆತ್ಮ ಓಡಿಸ್ಕೊಂಡು ಹೋಗುತ್ತೆ. ಹೀಗೆ ತಪ್ಸ್ಕೊಂಡು ಓಡುವಾಗ ರೈಲು ಡಿಕ್ಕಿ ಹೊಡೆದಿದ್ರಿಂದ ಕುಂಚೇರಿಯ ತೀರ್ ಹೋಗ್ತಾನೆ. ಇದೇ ವಿಜುವಲ್ಸ್ ಕೀರ್ತಿಗೆ ಕಂಡಿರುತ್ತೆ. ಅದೇ ತರನೇ ರಿಯಾಲಿಟಿನಲ್ಲೂ ನಡೆದಿದೆ. ಪೊಲೀಸ್ನವರು ಸ್ಪಾಟಿಗೆ ಬಂದು ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಇದು ನೋಡೋದಕ್ಕೆ ಸೂಸೈಡ್ ತರನೇ ಇದೆ. ಸೊ ಈಗ ಪೊಲೀಸ್ನವರು ಡಾಕ್ಟರ್ ರೆಬೆಕಾ ಹಾಗೇನೆ ಕುಂಚೇರಿಯ ಇಬ್ರು ಕೇಸ್ನ ಕೂಡ ಎಂಕ್ವೈರಿ ಶುರು ಮಾಡ್ತಾರೆ. ಆಗ ಇವರು 2 ಕೇಸ್ನಲ್ಲೂ ಸಿಸಿಟಿವಿ ಫುಟೇಜಸ್ ನ ಚೆಕ್ ಮಾಡಿದಾಗ ಶಾನು ಯೂಸ್ ಮಾಡ್ತಿದ್ದ ಜಿಪ್ಸಿನ ನೋಟ್ ಮಾಡ್ತಾರೆ. ಹಾಗೇನೆ ಡಾಕ್ಟರ್ ರೆಬೆಕಾ ಹಾಗೂ ಕುಂಚೇರಿಯ ವಾಟ್ಸ್ಆಪ್ ಚಾಟ್ ನ ಚೆಕ್ ಮಾಡಿದಾಗ ಅವರಿಬ್ರು ಸಾರಾನ ಕೊಲ್ಲೋದ್ರ ಬಗ್ಗೆ ತುಂಬಾ ಡಿಸ್ಕಷನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಿರಾಕಲ್ ಆಡ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದ ಅಕ್ಬರ್ ಅನ್ನೋ ವ್ಯಕ್ತಿ ಬಗ್ಗೆ ಕೂಡ ಅವರಿಬ್ರು ಡಿಸ್ಕಸ್ ಮಾಡಿದ್ದಾರೆ. ಸೊ ಈಗ ಪೊಲೀಸ್ನವರಿಗೆ ಅಕ್ಬರ್ ಮೇಲೆ ಡೌಟ್ ಬಂದು ಅವ್ರ ಬಗ್ಗೆ ವಿಚಾರಣೆ ಮಾಡಿದಾಗ ಪೊಲಿಟಿಷಿಯನ್ಸ್ ಗೆ PR ವರ್ಕ್ ಮಾಡ್ತಿರೋ ವ್ಯಕ್ತಿನೇ ಈ ಅಕ್ಬರ್ ಅನ್ನೋದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಆ ಸಮಯದಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದ ಥಾಮಸ್ ಲೂಕ್ ಅವರ ಎದುರಾಳಿ ಮುಲ್ಲಕಲ್ ಶಶಿಧರನ್ ಅವರ PR ಈ ಅಕ್ಬರ್ ಅನ್ನೋದು ಗೊತ್ತಾಗುತ್ತೆ. ಈಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಹೆಲ್ತ್ ಮಿನಿಸ್ಟರ್ ಥಾಮಸ್ ಲೂಕ ಆರ್ಗ್ಯಾನಿಕ್ ಕ್ಯಾಂಟೀನ್ ನ ಓಪನ್ ಮಾಡಿರ್ತಾರೆ ಅಲ್ವಾ. ಸೊ ಇವರು ಆರ್ಗ್ಯಾನಿಕ್ ಕ್ಯಾಂಟೀನ್ ನಲ್ಲಿ ಫುಡ್ ತಿಂದಿರೋ ಒಬ್ಬ ಹುಡುಗ ತೀರ್ ಹೋದ ಅನ್ನೋ ವಿಷಯ ಸ್ಪ್ರೆಡ್ ಆಗ್ಬಿಟ್ರೆ ಎಲೆಕ್ಷನ್ ನಲ್ಲಿ ಅವ್ರಿಗೆ ವೋಟ್ ಬೀಳೋದೇ ಡೌಟ್. ಹೀಗೆ ಇವ್ರನ್ನ ಸೋಲ್ಸೋದಕ್ಕೋಸ್ಕರನೇ ಆಪೋಸಿಷನ್ ಪಾರ್ಟಿ ಲೀಡರ್ ಮುಲ್ಲಕಲ್ ಶಶಿಧರನ್ ಅವರ PR ಆಗಿರೋ ಅಕ್ಬರ್ ಈ ತರದೊಂದು ಪ್ಲಾನ್ ಮಾಡಿ ಕಾಳಿದಾಸ್ನ ಕೊಲೆ ಮಾಡಿಸಿದ್ದಾರೆ. ಇದನ್ನೆಲ್ಲ ಇನ್ಸ್ಪೆಕ್ಟರ್ ಸತ್ಯ ASP ಸಾಯಿರಾಮ್ ಹಾಗೇನೆ ಸೀನಿಯರ್ಗೆ ಹೇಳ್ತಾರೆ. ಈಗ ಅಕ್ಬರ್ನ ಅರೆಸ್ಟ್ ಮಾಡೋದಕ್ಕೆ ಇವ್ರ ಹತ್ರ ಯಾವುದೇ ಸಾಲಿಡ್ ಎವಿಡೆನ್ಸ್ ಇಲ್ಲ. ಈ ಕಡೆ ಕುಂಚೇರಿಯ ಹೇಳಿಕೆ ಕೊಡುವಾಗ ಅದನ್ನ ಅರವಿಂದ್ ರೆಕಾರ್ಡ್ ಮಾಡಿರ್ತಾನೆ. ಆ ವಿಡಿಯೋ ಕೀರ್ತಿ FB ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿದ್ರಿಂದ ಅದು ವೈರಲ್ ಆಗಿ ನ್ಯೂಸ್ ನಲ್ಲಿ ಪ್ರಸಾರ ಆಗ್ತಿದೆ. ರೆಬೆಕಾ ಸಾಯೋ ಸಂದರ್ಭದಲ್ಲಿ ಶಾನು ಯೂಸ್ ಮಾಡ್ತಿದ್ದ ಜಿಪ್ಸಿ ರೆಬೆಕಾ ಫಾರ್ಮ್ ಹೌಸ್ ಹತ್ರ ಸುತ್ತಾಡ್ತಾ ಇತ್ತು ಅನ್ನೋದು ಗೊತ್ತಾದ್ಮೇಲೆ ಶಾನುನ ಅರೆಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಕಟ್ ಮಾಡಿದ್ರೆ ಅರವಿಂದ್ ಹಾಗೂ ಶಾನು ಸೇರ್ಕೊಂಡು ಅಕ್ಬರ್ನ ಕಿಡ್ನಾಪ್ ಮಾಡಿ ಆ ಓಲ್ಡ್ ಮಾರ್ಚುರಿ ಒಳಗಡೆ ಕೂಡ್ ಹಾಕ್ತಾರೆ. ಇವನ್ ಬಾಯ್ ಒಳಗಡೆ ಟೇಬಲ್ ಟೆನ್ನಿಸ್ ಬಾಲ್ ನ ಹಾಕಿ ಕಾಳಿದಾಸ್ನ ಕೊಲ್ಲೋದಕ್ಕೆ ಯೂಸ್ ಮಾಡಿದ್ದ ಸೇಮ್ ಡ್ರಗ್ ನ ಇವನಿಗೂ ಇಂಜೆಕ್ಟ್ ಮಾಡೋಣ ಅಂತ ಅರವಿಂದ್ ಹೇಳ್ತಾನೆ. ಈ ಕಡೆ ಪೊಲೀಸ್ನವರು ಅಕ್ಬರ್ ಹಾಗೂ ಶಾನು ಇಬ್ಬರನ್ನ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಇಬ್ಬರು ಲೊಕೇಶನ್ ನ ಟ್ರೇಸ್ ಮಾಡ್ತಾ ಇರುವಾಗ ಶಾನು ಲೊಕೇಶನ್ ಇವ್ರಿಗೆ ಸಿಗೋದಿಲ್ಲ. ಅಕ್ಬರ್ನ ಲೊಕೇಶನ್ ಮಾತ್ರ ಗೊತ್ತಾಗುತ್ತೆ. ಟ್ರ್ಯಾಕ್ ಮಾಡ್ಕೊಂಡು ಬಂದಾಗ ಅಕ್ಬರ್ ಅವನ್ ಕಾರ್ನ ಒಂದು ಕಡೆ ಪಾರ್ಕ್ ಮಾಡಿರ್ತಾನೆ. ಅಲ್ಲಿಂದನೇ ಶಾನು ಹಾಗೂ ಅರವಿಂದ್ ಅವನ್ನ ಕಿಡ್ನಾಪ್ ಮಾಡಿರೋದು. ಅಲ್ಲೇ ಅಕ್ಬರ್ನ ಫೋನ್ ಬಿದ್ದೋಗಿರುತ್ತೆ. ಸೊ ಅವ್ನ್ ಕಾರ್ ಪಾರ್ಕ್ ಮಾಡಿರೋ ಲೊಕೇಶನ್ ಮಾತ್ರ ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಸ್ಪಾಟ್ ಅಲ್ಲಿ ಸಿಕ್ಕಿದ್ದ ಅಕ್ಬರ್ ಫೋನ್ ನ ತಂದು ಅದರಲ್ಲಿದ್ದ ಡೇಟಾನ ರಿಟ್ರೀವ್ ಮಾಡಿ ನೋಡಿದಾಗ ಅದರಲ್ಲಿದ್ದ ಮಾಹಿತಿ ನೋಡಿ ಸತ್ಯ ಅವರಿಗೆ ಶಾಕ್ ಆಗಿದೆ. ಈ ಕಡೆ ಮಾರ್ಚುರಿನಲ್ಲಿ ಅಕ್ಬರ್ಗೆ ಡ್ರಗ್ ಇಂಜೆಕ್ಟ್ ಮಾಡೋ ಅಷ್ಟರಲ್ಲಿ ಕೀರ್ತಿನ ಯಾರೋ ಅಲ್ಲಿಗೆ ಎಳ್ಕೊಂಡು ಬರ್ತಾರೆ. ಈಗ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಕೀರ್ತಿನ ಇಲ್ಲಿಗೆ ಎಳ್ಕೊಂಡ್ ಬಂದಿರೋದು ಬೇರೆ ಯಾರು ಅಲ್ಲ, ಅದು ASP ಸಾಯಿರಾಮ್. ಆಕ್ಚುಲಿ ನಿಜ ಏನಂದ್ರೆ ಈ ಮಿರಾಕಲ್ ಆಡ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಕ್ಬರ್ ಅಲ್ವಾ, ಆದ್ರೆ ಆ ಮಿರಾಕಲ್ ಆಡ್ಸ್ ನ ಓನರ್ ಯಾರು ಗೊತ್ತಾ, ಇದೇ ASP ಸಾಯಿರಾಮ್. ಇವರಿಗೆ ತುಂಬಾ ವರ್ಷಗಳಿಂದ ಮಿನಿಸ್ಟರ್ ಮುಲ್ಲಕಲ್ ಶಶಿಧರನ್ ಕ್ಲೈಂಟ್ ಆಗಿರ್ತಾರೆ. ಇವರು ಎಲೆಕ್ಷನ್ ನಲ್ಲಿ ಗೆಲ್ಬೇಕು ಅಂತಾನೆ ASP ಸಾಯಿರಾಮ್ ಆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ನ ಫಾರ್ವರ್ಡ್ ಮಾಡಿದ್ದು. ಆಮೇಲೆ ಕಾಳಿದಾಸ್ನ ಸಾವು ಇದನ್ನೆಲ್ಲ ಅಕ್ಬರ್ ಕೈಯಲ್ಲಿ ಮಾಡ್ಸಿರೋದು ಇವರೇ. ಇದೆಲ್ಲ ಗೊತ್ತಾದ್ಮೇಲೆ ಶಾನು ಸಾಯಿರಾಮ್ಗೆ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಭಯಂಕರ ಫೈಟ್ ನಡೀತಾ ಇದೆ. ಈಗ ಕೀರ್ತಿಗೆ ಸಾರಾನ ಇವರೆಲ್ಲ ಹೇಗೆ ಕೊಲೆ ಮಾಡಿದ್ರು ಅನ್ನೋ ವಿಷನ್ ಕಾಣಿಸುತ್ತೆ. ಕುಂಚೇರಿಯ ಸಾರಾನ ಕಿಡ್ನಾಪ್ ಮಾಡಿ ಅಕ್ಬರ್ಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅವಳನ್ನ ಇದೇ ಓಲ್ಡ್ ಮಾರ್ಚುರಿನಲ್ಲಿ ಕೂಡ್ ಹಾಕಿ ಅಕ್ಬರ್ ಹಾಗೂ ಸಾಯಿರಾಮ್ ಸೇರಿ ಸಾರಾ ಕಿರ್ಚೋ ಶಬ್ದ ಯಾರಿಗೂ ಕೇಳಬಾರ್ದು ಅಂತ ಅವಳ ಬಾಯಿಗೆ ಟೇಬಲ್ ಟೆನ್ನಿಸ್ ಬಾಲ್ ನ ಹಾಕಿ ಅವಳು ಜೀವಂತವಾಗಿ ಇರುವಾಗ್ಲೇ ಒಂದು ಬ್ಯಾರಲ್ ನಲ್ಲಿ ಕೂರ್ಸಿ ಕಾಂಕ್ರೀಟ್ ನ ಫಿಲ್ ಮಾಡಿದ್ದಾರೆ. ಆಮೇಲೆ ಬ್ಯಾರಲ್ ನ ಕೆರೆಗೆ ಬಿಸಾಡಿರ್ತಾರೆ. ಪ್ರೆಸೆಂಟ್ ಅಲ್ಲಿ 3 ಜನರ ಮಧ್ಯೆ ಫೈಟ್ ನಡೀತಾ ಇದೆ. ಒಂದು ಹಂತದಲ್ಲಿ ಸಾಯಿರಾಮ್ ಇನ್ನೇನು ಶಾನುನ ಕೊಲ್ಬೇಕು ಅನ್ನೋ ಅಷ್ಟರಲ್ಲಿ ಸಾರಾ ಆತ್ಮ ಅಲ್ಲಿಗೆ ಬಂದು ಸಾಯಿರಾಮ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ಆದ್ರೆ ಅಕ್ಬರ್ಗೆ ಏನು ಮಾಡೋದೇ ಇಲ್ಲ. ಈಗ ಸಾರಾ ಆತ್ಮನ ನೋಡಿದ್ದ ಅಕ್ಬರ್ ಮೆಂಟಲಿ ಡಿಸ್ಟರ್ಬ್ ಆಗಿದ್ರಿಂದ ಮೆಂಟಲ್ ಅಸೈಲಂ ನಲ್ಲಿ ಇದ್ದಾನೆ.
ನೆಕ್ಸ್ಟ್ ಶಾನು, ಕೀರ್ತಿ ಹಾಗೇನೆ ಅರವಿಂದ್ ಹಾಸ್ಪಿಟಲ್ ಇಂದ ಹೊರಗಡೆ ಬರ್ತಾರೆ. ಅವ್ರನ್ನ ಇನ್ಸ್ಪೆಕ್ಟರ್ ಸತ್ಯ ಕೂಡ ನೋಡ್ತಾ ಇದ್ದಾರೆ. ಅಕ್ಬರ್ ಫೋನ್ ನಲ್ಲಿದ್ದ ಡೇಟಾನ ರಿಟ್ರೀವ್ ಮಾಡಿ ನೋಡಿದಾಗ ನಿಜವಾದ ಕಲ್ಪ್ರಿಟ್ ASP ಸಾಯಿರಾಮ್ ಅನ್ನೋದು ಇವ್ರಿಗೆ ಗೊತ್ತಾಗಿದೆ. ಸಾರಾ ಸಾವಿಗೆ ನ್ಯಾಯ ಸಿಗ್ಲಿ ಅಂತಾನೆ ಇವರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಇನ್ಸ್ಪೆಕ್ಟರ್ ಸತ್ಯ ಇವ್ರಗಳ ವಿರುದ್ಧ ಯಾವುದೇ ಕೇಸ್ನ ಫೈಲ್ ಮಾಡೋದಿಲ್ಲ. ಶಾನು, ಕೀರ್ತಿ ಹಾಗೇನೆ ಅರವಿಂದ್ಗೆ ಬಾಯ್ ಹೇಳಿ ಅಲ್ಲಿಂದ ಹೋಗ್ತಾನೆ. ಈಗ ಕೀರ್ತಿಗೆ ಮತ್ತೆ ಆಲೋಸಿನೇಷನ್ ಬರುತ್ತೆ. ಮೆಂಟಲ್ ಅಸೈಲಮ್ ನಲ್ಲಿ ಇರೋ ಅಕ್ಬರ್ನ ಪಕ್ಕದಲ್ಲಿ ಟೇಬಲ್ ಟೆನ್ನಿಸ್ ಬಾಲ್ ಬರುತ್ತೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಅಂದ್ರೆ ಸಾರಾ ಆತ್ಮ ಇವನ್ ಕತೆ ಕೂಡ ಮುಗಿಸುತ್ತೆ ಅಂತ ತೋರ್ಸೋದ್ರೊಂದಿಗೆ ಈ ಚಿತ್ರನ ಎಂಡ್ ಮಾಡಿರ್ತಾರೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.